ಕ್ರಿಕೆಟ್ ಜಗತ್ತಿನ ದಿ ಗ್ರೇಟೆಸ್ಟ್ ರೈವಲ್ರಿ ಅಂದ್ರೆ ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚಸ್. ವ್ಯೂವರ್ಶಿಪ್ನಲ್ಲೂ ಕೂಡ ನಂಬರ್ 1 ಸ್ಥಾನದಲ್ಲೇ ಇರುತ್ತೆ. ಹೀಗಿದ್ರೂ ಕೂಡ ಎರಡೂ ತಂಡಗಳು ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಮಾತ್ರನೇ ಮುಖಾಮುಖಿ ಆಗ್ತಾ ಇರುವಂತದ್ದು. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪಂದ್ಯಗಳನ್ನ ಎರಡೂ ತಂಡಗಳ ನಡುವೆ ಶೆಡ್ಯೂಲ್ ಮಾಡಲಾಗುತ್ತೆ. ಆದರೆ ಈ ಸಲ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಹಾಗೆ ಪಾಕ್ ಪಂದ್ಯಗಳು ಫಿಕ್ಸ್ ಆಗಿಲ್ಲ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಪಾನ್ನ ನಾಗೋಯಾದಲ್ಲಿ ನಡೆಯಲಿರುವಂತಹ ಏಷ್ಯನ್ ಗೇಮ್ಸ್ 2026ರ ಕ್ರಿಕೆಟ್ ಪಂದ್ಯಾವಳಿಯ ವೇಳಾಪಟ್ಟಿಯನ್ನು ನೋಡಿದ್ರೆ ಭಾರತ ಹಾಗೆ ಪಾಕಿಸ್ತಾನದ ಅಭಿಮಾನಿಗಳು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ. ಯಾಕಂದ್ರೆ ಏಷ್ಯನ್ ಗೇಮ್ಸ್ನಲ್ಲಿ ಈ ಸಲ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಅಂದ್ರೆ ಆರಂಭಿಕ ಹಂತದಲ್ಲಿ ಎರಡೂ ತಂಡಗಳ ನಡುವೆ ಅಂದ್ರೆ ಇಂಡೋ ಪಾಕ್ ನಡುವೆ ಯಾವುದೇ ಮ್ಯಾಚಸ್ ಶೆಡ್ಯೂಲ್ ಆಗಿಲ್ಲ. ನಾರ್ಮಲಿ ಏಷ್ಯನ್ ಕ್ರಿಕೆಟ್ ಟೂರ್ನಿಗಳಲ್ಲಿ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಲೀಗ್ ಹಂತದಲ್ಲೇ ಮುಖಾಮುಖಿ ಆಗುವಂತೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಬಟ್ ಈ ಸಲ ನಾಗೋಯಾ ಏಷ್ಯನ್ ಗೇಮ್ಸ್ನಲ್ಲಿ ಉಭಯ ತಂಡಗಳು ಆರಂಭಿಕ ಅಥವಾ ಲೀಗ್ ಪಂದ್ಯಗಳಲ್ಲಿ ಫೇಸ್ ಟು ಫೇಸ್ ಇರೋದಿಲ್ಲ, ಅಂದ್ರೆ ಎದುರು ಬದರಾಗಲ್ಲ. ಹೀಗಿದ್ರೂ ಕೂಡ ಎರಡೂ ತಂಡಗಳಿಗೆ ಮುಖಾಮುಖಿ ಆಗುವಂತ ಚಾನ್ಸಸ್ ಇದೆ. ಸೊ ಅದು ಹೇಗೆ ಅನ್ನೋದು ಕೂಡ ಮುಖ್ಯವಾಗಿದೆ. ಭಾರತ ಪಾಕ್ ಡೈರೆಕ್ಟ್ ಫೈಟ್ ಇಲ್ಲ, ಹೀಗಿದ್ರು 2 ಚಾನ್ಸ್. ಏಷ್ಯಾದ ಟಾಪ್ ರ್ಯಾಂಕಿಂಗ್ ಟೀಮ್ಗಳಾದಂಥ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೆ ಶ್ರೀಲಂಕಾ ತಂಡಗಳು ಏಷ್ಯನ್ ಗೇಮ್ಸ್ಗೆ ನೇರವಾಗಿ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳ್ತವೆ. ಇನ್ನು ಅಫ್ಘಾನಿಸ್ತಾನ, ನೇಪಾಳ, ಹಾಂಗ್ಕಾಂಗ್, ಚೀನಾ, ಜಪಾನ್, ಮಲೇಷಿಯಾ ಹಾಗೆ ಒಮಾನ್ ತಂಡಗಳು ಗ್ರೂಪ್ ಹಂತದಲ್ಲಿ ಸೆಣಸಾಡಿ ಅನಂತರ ಕ್ವಾರ್ಟರ್ ಫೈನಲ್ಗೆ ಅರ್ಹತೆಯನ್ನ ಪಡಿಬೇಕು. ಸೊ ಇಲ್ಲಿ ಅಂದ್ರೆ ಕ್ವಾರ್ಟರ್ ಫೈನಲ್ 2 ಹಂತದಲ್ಲಿ ಭಾರತ ತಂಡ ಆಡಿದ್ರೆ ಪಾಕಿಸ್ತಾನ ತಂಡ ಕ್ವಾರ್ಟರ್ ಫೈನಲ್ 1 ನಲ್ಲಿ ಕಣಕ್ಕಿಳಿಯುತ್ತೆ. ಸೊ ಇಲ್ಲಿ ಬೇರೆ ಬೇರೆ ತಂಡಗಳ ವಿರುದ್ಧ ಇಂಡಿಯಾ ಹಾಗೆ ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗ್ಬೇಕಾಗುತ್ತೆ. ಹೀಗಾಗಿ ಇಲ್ಲೂ ಕೂಡ ಭಾರತ ಹಾಗೆ ಪಾಕ್ ತಂಡಗಳಿಗೆ ಮುಖಾಮುಖಿ ಆಗೋಕೆ ಅವಕಾಶ ಇಲ್ಲ. ಹೋಗ್ಲಿ ಸೆಮಿಫೈನಲ್ ಪಂದ್ಯದಲ್ಲಾದ್ರೂ ಕೂಡ ಫೇಸ್ ಟು ಫೇಸ್ ಆಗ್ತಾರಾ ಅಂದ್ರೆ ಅಲ್ಲೂ ಇಲ್ಲ. ಯಾಕಂದ್ರೆ ಮೊದಲ ಸೆಮಿಫೈನಲ್ ಪಂದ್ಯ ಅಂದ್ರೆ ಕ್ವಾಲಿಫೈರ್ 1 ನಲ್ಲಿ ಪಾಕಿಸ್ತಾನ ವಿನ್ ಆಗಿದ್ರೆ ಪಾಕಿಸ್ತಾನ ತಂಡ ಕ್ವಾಲಿಫೈರ್ 4 ನಲ್ಲಿ ವಿಜೇತರ ನಡುವೆ ಸೆಣಸಾಟವನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಾಲಿಫೈರ್ 1 ಹಾಗೆ ಕ್ವಾಲಿಫೈಯರ್ 4 ತಂಡಗಳ ನಡುವೆ ಇಲ್ಲಿ ಸೆಮಿಫೈನಲ್ ಅನ್ನ ಇಟ್ಟಿರುವಂತದ್ದು. ಇನ್ನು ಎರಡನೇ ಸೆಮಿಫೈನಲ್ ಪಂದ್ಯ ಕ್ವಾಲಿಫೈರ್ 2 ನಲ್ಲಿ ಭಾರತ ವಿಜೇತರಾದ್ರೆ ಅವರಿಗೆ ಕ್ವಾರ್ಟರ್ ಫೈನಲ್ 3 ನಲ್ಲಿರುವಂತ ವಿಜೇತರ ತಂಡದ ನಡುವೆ ಇಲ್ಲಿ ಫೈಟ್ ನಡೆಯುವಂತದ್ದು. ಸೊ ಇಲ್ಲಿ Q2 ಹಾಗೆ Q3 ನಡುವೆ ಫೈಟ್ ಇರುವಂತದ್ದು. ಹೀಗಾಗಿ ಸೆಮಿಫೈನಲ್ನಲ್ಲೂ ಕೂಡ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಬೇರೆ ಬೇರೆ ತಂಡಗಳ ವಿರುದ್ಧ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಹೀಗಿದ್ರೂ ಕೂಡ 2 ಚಾನ್ಸಸ್ ಅಂತೂ ಇದೆ. ಸೊ ಎರಡೂ ತಂಡಗಳು ತಮ್ಮ ಸೆಮಿಫೈನಲ್ ಪಂದ್ಯಗಳಲ್ಲಿ ಗೆದ್ದು ಫೈನಲ್ ತಲುಪಿದ್ರೆ ಅಲ್ಲಿ ಫೈನಲ್ನಲ್ಲಿ ಅಂದ್ರೆ ಗೋಲ್ಡನ್ ಮೆಡಲ್ಗಾಗಿ ಮುಖಾಮುಖಿ ಆಗುವಂತ ಅವಕಾಶ ಇರುತ್ತೆ. ಸೊ ಅಕ್ಟೋಬರ್ 3ರಂದು ನಡೆಯುವಂತ ಚಿನ್ನದ ಪದಕ ಅಂದ್ರೆ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗಬಹುದು. ಅಕಸ್ಮಾತ್ ಎರಡೂ ತಂಡಗಳು ಸೆಮಿಫೈನಲ್ ನಲ್ಲಿ ಸೋತ್ರೆ ಬ್ರೋನ್ಸ್ ಮೆಡಲ್ಗಾಗಿ ಎದುರು ಬದ್ರು ಆಗಬಹುದು. ಸೊ ಅಲ್ಲಿಗೆ ಶೆಡ್ಯೂಲ್ ಪ್ರಕಾರ ಎಲ್ಲಿಯೂ ಕೂಡ ಡೈರೆಕ್ಟ್ ಆಗಿ ಮುಖಾಮುಖಿ ಆಗೋಕೆ ಅವಕಾಶ ಇಲ್ಲ. ಕ್ವಾರ್ಟರ್ ಫೈನಲ್ ಹಾಗೆ ಸೆಮಿಫೈನಲ್ ಪಂದ್ಯಗಳ ರಿಸಲ್ಟ್ ಮೇಲೆ ಭಾರತ ಹಾಗೆ ಪಾಕಿಸ್ತಾನ ಪಂದ್ಯ ನಡೆಯುತ್ತಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಕಡೆ ಮಹಿಳಾ ವಿಭಾಗದಲ್ಲೂ ಕೂಡ ಪುರುಷರ ಟೀಮ್ನಂತೆ ವೇಳಾಪಟ್ಟಿ ಇದೆ. ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗಬೇಕಾದ್ರೆ ಸೆಪ್ಟೆಂಬರ್ 22ರಂದು ನಡೆಯುವಂತ ಫೈನಲ್ ಅಥವಾ ಕಂಚಿನ ಪದಕದ ಪಂದ್ಯದವರೆಗೂ ಕೂಡ ಕಾಯಬೇಕಾಗುತ್ತೆ. ಒಟ್ಟಲ್ಲಿ ಬಿಗ್ ಟೂರ್ನಮೆಂಟ್ಸ್ ಅಂತ ಬಂದಾಗ ಭಾರತ ಹಾಗೆ ಪಾಕ್ ನಡುವಿನ ಪಂದ್ಯಗಳೇ ಹೈಲೈಟ್. ಹೀಗಿದ್ರೂ ವೇಳಾಪಟ್ಟಿಯಲ್ಲಿ ಮಾತ್ರ ಡೈರೆಕ್ಟ್ ಫೈಟ್ಗೆ ಅವಕಾಶ ನೀಡದೆ ಇರೋದೇ ಕುತೂಹಲ ಮೂಡಿಸಿದೆ. ನಮಸ್ಕಾರ.